ತುಂಬ ದಿನ ಆಗೋಯ್ತು ನನ್ನ ಗಂಡನ ಬಿಟ್ಟು ಬೇಗ ಹೋಗಬೇಕು. ಆದರೆ ಈ ಅಮ್ಮ ಮಗ ಸರಿ ಹೋಗಿರ್ತಾರ ಇಲ್ವಾ ಅನ್ನೋದೇ ಡೌಟು. ಹಾಗೆ ದೇವ್ರ ಮೇಲೆ ಭಾರ ಹಾಕೋದಷ್ಟೆ. ಓ ಯಾಕಪ್ಪ ಗಂಟ್ಲು ಸರಿ ಇಲ್ವಾ? ಕ್ಯಾಕೆ ಕ್ಯಾಕೆ ಅಂತಿದ್ದೀರಾ? ಇರಿ ಟ್ಯಾಬ್ಲೆಟು ಸಿರಪ್ ಬರ್ಕೊಡ್ತೀನಿ. ಆಡಿ ತಪ್ಪಬೇಡ, ಓಡ್ ಹೋಗಿ ಸಿಗಬೇಡ ಅಲ್ವಾ? ಮತ್ತು ಶುರು ಆಯ್ತಾ ನಿಮ್ಗೆ? ಅದೇ ಆಯ್ಗೇಡಿ ಅತ್ತೆಗೆ ಮಾಯಗಾರ ಸೊಸೆಯಂತೆ. ನಮ್ಮ ವಂಶದಲ್ಲಿ ನನ್ನಂಥ ತಂದೆಗೆ ನಿನ್ನಂಥ ಮಗಳು ಹುಡ್ತೀಯ ಅಂತ ನಾನು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಹೋಗ್ಲಿ ಬಿಡು, ಈಗ ವಿಷಯಕ್ಕೆ ಬರ್ತೀನಿ. ಅವತ್ತು ಪಂಚಾಯತಿನಲ್ಲಿ ನನ್ನ ಕಿವಿ ಊದಿ ಆ ಒಡವೆನ ಕತ್ಕೊಂಡು ನೀವು ಬಚ್ಚಿಟ್ಕೊಂಡಿದ್ದೀರಲ್ಲ, ಆ ಜಾಗದಿಂದನೇ ನಾನು ಬರ್ತಿರೋದು. ಒಡವೆ ಬಚ್ಚಿಟ್ಟಿರೋ ಜಾಗ ಎಲ್ಲ ಗೊತ್ತು ಅಂತ ಹೇಳಿ ನನಗೇ ಟೋಪಿ ಹಾಕಿ ನಿಮ್ಮತ್ತೆ ಇದೇ ಊರಿನಲ್ಲಿ ಉಳ್ಕೊಳ್ಳೋ ಹಾಗೆ ಮಾಡಿದೆಯಲ್ಲ, ಆ ವಿಷಯವಾಗಿ ಮಾತಾಡೋದಕ್ಕೆ ಬಂದೆ. ಸಾರಿ, ನಾಟ್ ಇಂಟ್ರೆಸ್ಟೆಡ್. ಅದೇ ಅವತ್ತಿಂದನೂ ಅನ್ಕೋತಾನೆ ಇದ್ದೆ, ಅವತ್ತಿಂದ ಇವತ್ತವರೆಗೂ ಈ ವಿಷಯದ ಬಗ್ಗೆ ನಮ್ಮಪ್ಪ ಮಾತಾಡಲೇ ಇಲ್ವಲ್ಲ ಅಂತ. ಆದರೆ ಪಾಪ ಕಳ್ಳನ ಮನಸ್ಸು ಕೇಳಬೇಕಲ್ಲ, ಡವ 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 ಅಂತಿತ್ತೇನೋ, ಅದಕ್ಕೆ ಈಗ ಕೇಳೋದಕ್ಕೆ ಬಂದಿದ್ದೀರಾ. ಆದರೆ ಇವತ್ತು ಆ ವಿಷಯ ಮಾತಾಡೋದಕ್ಕೆ ನನಗಂತೂ ಮೂಡಿಲ್ಲ. ಸೊ ನೆಕ್ಸ್ಟ್ ಟೈಮ್ ಸಿಗ್ತೀನಿ, ಆಗ ಮಾತಾಡ. ಪಾರ್ವತಿ, ಅಯ್ಯೋ ಅಪ್ಪ, ಆನೆಯಾಗಿ ಸೊಪ್ಪು ತಿನ್ನೋದಕ್ಕಿಂತ ಇರುವೆಯಾಗಿ ಸಕ್ಕರೆ ತಿನ್ನೋದೇ ಲೇಸ್ ಅಲ್ವಾ? ಹಿಂಗಿತ್ತು. ಸರಿ, ಈಗ ಮೂಡಿಲ್ಲ, ನೆಕ್ಸ್ಟ್ ಟೈಮ್ ಸಿಕ್ಕಾಗ ಮಾತಾಡೋಣ. ಬಾಯ್, ಶುಭರಾತ್ರಿ. ಪಾರ್ವತಿ, ಗೊತ್ತಾಯ್ತು, ಅಮ್ಮ ಚಿಕ್ಕಮ್ಮ ಬರಲೇ ಇಲ್ಲ. ಅಮ್ಮ ಚಿಕ್ಕಮ್ಮ, ಲೇಟ್ ಆಗ್ತದೆ, ಬೇಗ ಕುಂಕುಮ ಕೊಡಿ. ಬಂದೆ ಬಂದೆ ಬಂದೆ. ಅತ್ತಿಗೆ, ಈ ಮನೆಯಲ್ಲೇ ಇನ್ನು ಮುಂದೆ ಈ ಕೆಲಸ ಮಾಡೋದಲ್ಲ ನಾನು. ಯಾಕೆ ಹೇಳು? ನಮ್ಮ ದೊಡ್ಡತ್ತೆ ಚಿಕ್ಕತ್ತೆ ಇಂಥ ಪುಣ್ಯವಾದ ಕೆಲಸನ ನನಗೆ ವಹಿಸಿದ್ದಾರೆ. ಅದರಲ್ಲೂ ಮಾವ ಅಂತೂ ಈ ಮನೆಗೆ ನೀನೇ ಎಲ್ಲ ಅಂತಾರೆ ಗೊತ್ತಾ? ಅದಕ್ಕೆ ನಾನೇ ಕೊಡಬೇಕು. ರತ್ನ, ನಿನ್ನ ಮನಸ್ಸಲ್ಲಿ ಇಷ್ಟೊಂದು ದುಃಖ ಇದ್ರು ಅದು ಹೆಂಗೆ ಇಷ್ಟೊಂದು ಖುಷಿಯಾಗಿರೋಕ್ಕೆ ಸಾಧ್ಯ? ಏನು ಮೇಡಮ್ ಅವರೇ, ನಿಮ್ಮ ಯಜಮಾನ್ರೇನೋ ಹೇಳ್ತಿದ್ದಾರೆ? ಅಯ್ಯೋ ಅದಾ, ನೀನೇ ಈ ಮನೆಗೆಲ್ಲ ಅಂದರೆ ನನ್ನ ತಂಗಿ ಬೇಜಾರು ಮಾಡ್ಕೊಳ್ತಾಳೇನೋ ಅಂತ ಕೇಳ್ತಾ ಇದ್ದಾರೆ. ಅಲ್ಲ ರೀ, ಅವಳು ಯಾಕೆ ಬೇಜಾರಾಗಬೇಕು? ಅವಳು ನನ್ನ ಆದ್ನಿ ಅಲ್ವಾ? ನನ್ನ ಆದ್ನಿಗೆ ನಾನೇ ತಾನೇ ಕುಂಕುಮ ಕೊಡಬೇಕು. ಕರೆಕ್ಟಾಗಿ ಹೇಳಿದೆ ನೋಡಿ, ಕೊಡು. ರತ್ನ, ನಾನು ಬರ್ತೀನಿ. ಆದರೆ ನೆನಪಿರಲಿ, ಏನೇ ತೊಂದರೆ ಆದರೂ ನಿನ್ನ ಜೊತೆ ನಾವೆಲ್ಲರೂ ಇದ್ದೀವಿ. ಈ ಮನೇಲಿ ತೊಂದರೆ ಆಗೋದು ಒಂದೇ, ತಾಯಿ ಗರ್ಭದಲ್ಲಿ ಮಗು ಬೆಚ್ಚ ಬೀಳೋದು ಎರಡೂ ಒಂದೇ. ನೀನೇನು ಯೋಚನೆ ಮಾಡಬೇಡ, ಆರಾಮಾಗಿ ಹೋಗ್ಬಾ.